ಹಲೋ ಡಿಯರ್ ಫ್ರೆಂಡ್ಸ್, ಯಾರೆಲ್ಲ ಕೆಸೆಟ್ ಎಕ್ಸಾಮ್ನ ಆಕಾಂಕ್ಷಿಗಳಾಗಿದ್ದೀರಾ? ಸೊ ಅವರೆಲ್ಲರಿಗೂ ಕೂಡ ಶುಭ ಹಾರೈಸ್ತಾ ಇವತ್ತು ನಾನು ನಿಮಗೋಸ್ಕರ ಜನರಲ್ ಪೇಪರ್ ಆನ್ ರಿಸರ್ಚ್ ಆಪ್ಟಿಟ್ಯೂಡ್, ಇದು ಕೆಸೆಟ್ ಎಕ್ಸಾಮಲ್ಲಿ ಬರುವಂಥ ಪೇಪರ್ 1ನಲ್ಲಿ ಯೂನಿಟ್ ನಂಬರ್ 2 ರಿಸರ್ಚ್ ಆಪ್ಟಿಟ್ಯೂಡ್. ಸೊ ಈ ಒಂದು ಟಾಪಿಕ್ನ ಸಂಪೂರ್ಣವಾದಂಥ ಒಂದು ಕಾನ್ಸೆಪ್ಟನ್ನು ನಾವು ವಿಡಿಯೋ ಮುಖಾಂತರದಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಸೊ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡೋ ಮುಖಾಂತರದಲ್ಲಿ ನೋಟಿಫಿಕೇಶನಲ್ಲಿ ಆಲ್ ಅಂತ ಪ್ರೆಸ್ ಮಾಡಿದರೆ ಸಂಪೂರ್ಣವಾದಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ಆದಷ್ಟು ಬೇಗ ಸಿಗುತ್ತೆ. ಹಾಗಾಗಿ ಫಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಈ ವಿಡಿಯೋನ ಇನ್ನೊಬ್ಬರಿಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗಾದರೆ ಸ್ಟಾರ್ಟ್ ಮಾಡೋಣ. ರಿಸರ್ಚ್ ಆಪ್ಟಿಟ್ಯೂಡ್ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಸೊ ಯೂನಿಟ್ 2 ರಿಸರ್ಚ್. ಈ ರಿಸರ್ಚ್ಗಳಲ್ಲಿ ಏನಿರುತ್ತೆ, ಸೊ ರಿಸರ್ಚ್ ಆಪ್ಟಿಟ್ಯೂಡ್ನ ಸಿಲೆಬಸ್ ಯಾವ ರೀತಿ ಇದೆ ಹೇಳೋದನ್ನ ನಾವಿಲ್ಲಿ ನೋಡೋದಾಗಿದ್ರೆ, ಫಸ್ಟ್ ಆಫ್ ಆಲ್ ರಿಸರ್ಚ್ನ ಮೀನಿಂಗ್, ಟೈಪ್ಸ್ ಆಫ್ ರಿಸರ್ಚ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಸರ್ಚ್ ಆ್ಯಂಡ್ ಪಾಸಿಟಿವಿಟಿಸಮ್ ಆ್ಯಂಡ್ ಪೋಸ್ಟ್ ಪಾಸಿಟಿವಿಟಿಸಮ್ ಆ್ಯಂಡ್ ಅಪ್ರೋಚಸ್ ಟು ರಿಸರ್ಚಸ್. ಸೊ ಇಷ್ಟು ನಮಗೆ ಫಸ್ಟ್ ಪಾರ್ಟ್ಸಲ್ಲಿ ರಿಸರ್ಚಲ್ಲಿ ಬರುವಂಥದ್ದು. ನೆಕ್ಸ್ಟ್ ಮೆಥಡ್ಸ್ ಆಫ್ ರಿಸರ್ಚಲ್ಲಿ ಎಕ್ಸ್ಪರಿಮೆಂಟಲ್ ರಿಸರ್ಚ್, ಡಿಸ್ಕ್ರಿಪ್ಟಿವ್ ರಿಸರ್ಚ್, ಹಿಸ್ಟಾರಿಕಲ್ ರಿಸರ್ಚ್, ಕ್ವಾಲಿಟೇಟಿವ್ ರಿಸರ್ಚ್ ಆ್ಯಂಡ್ ಕ್ವಾಂಟಿಟೇಟಿವ್ ರಿಸರ್ಚ್ ಮೆಥಡ್ಸ್. ಸೊ ಇಷ್ಟು ನಮಗೆ ಮೆಥಡ್ಸ್ ಆಫ್ ರಿಸರ್ಚಲ್ಲಿ ಬರುತ್ತೆ. ನೆಕ್ಸ್ಟ್ ಬರುವಂಥದ್ದು ಸ್ಟೆಪ್ಸ್ ಆಫ್ ರಿಸರ್ಚ್ಗಳಲ್ಲಿ ಯಾವುದೆಲ್ಲ ಸ್ಟೆಪ್ಸ್ಗಳಿವೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಥೀಸಿಸ್ ಆ್ಯಂಡ್ ಆರ್ಟಿಕಲ್ ರೈಟಿಂಗ್, ಅದರಲ್ಲಿ ಫಾರ್ಮೆಟ್ ಆ್ಯಂಡ್ ಸ್ಟೈಲ್ಸ್ ಆಫ್ ರೆಫರೆನ್ಸಿಂಗ್. ಸೊ ಇದು ಥೀಸಿಸ್ ಆ್ಯಂಡ್ ಆರ್ಟಿಕಲ್ ರೈಟಿಂಗಲ್ಲಿ ಬರುತ್ತೆ. ದೆನ್ ಅಪ್ಲಿಕೇಶನ್ಸ್ ಆಫ್ ICT ಇನ್ ರಿಸರ್ಚ್. ಸೊ ರಿಸರ್ಚ್ಗಳಲ್ಲಿ ಯಾವುದೆಲ್ಲ ICTಗಳನ್ನು, ಸೊ ಅದನ್ನು ನಾವು ಅಂದರೆ ಟೆಕ್ನಾಲಜಿಗಳನ್ನ, ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ಕೊಂಡಿರ್ತೇವೆ. ಅದನ್ನು ನಾವಿಲ್ಲಿ ಅಪ್ಲಿಕೇಶನ್ಸ್ ಆಫ್ ICT ಇನ್ ರಿಸರ್ಚ್ ಅಂತ ಹೇಳ್ತೇವೆ. ಅಂದರೆ ರಿಸರ್ಚ್ ಮಾಡ್ಕೊಳ್ಳುವಾಗ ಏನೆಲ್ಲ ನಾವು ಟೆಕ್ನಾಲಜಿಗಳನ್ನ ಬಳಸ್ಕೊಳ್ಬೇಕಾಗತ್ತೆ ಹೇಳೋದನ್ನ ನಾವಿಲ್ಲಿ ನೋಡ್ಕೊಳ್ಳುವಂಥದ್ದು. ದೆನ್ ಲಾಸ್ಟ್ ಒನ್ ಈಸ್ ರಿಸರ್ಚ್ ಎಥಿಕ್ಸ್. ಸೊ ಎಥಿಕ್ಸ್ ಆಫ್ ರಿಸರ್ಚ್ ಅಂತ ಹೇಳ್ತೀವಿ ಅಥವಾ ರಿಸರ್ಚ್ ಎಥಿಕ್ಸ್ ಅಂತ ಹೇಳ್ತೇವೆ. ಇದೆಲ್ಲವೂ ಕೂಡ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಆಫ್ ರಿಸರ್ಚ್ ಆಪ್ಟಿಟ್ಯೂಡ್. ಸೊ ಈ ಪ್ರತಿಯೊಂದು ಕಾನ್ಸೆಪ್ಟ್ಗಳ ಮೇಲೆ ನಾವು ಈಗ ಫಸ್ಟ್ ಏನು ನೋಡ್ತೀವಲ್ಲ, ರಿಸರ್ಚ್ ಮೀನಿಂಗ್ ನೋಡ್ತೀವಿ, ಟೈಪ್ಸ್ ನೋಡ್ತೇವೆ, ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ್ತೀವಿ. ಇಲ್ಲಿ ಹೈಲೈಟ್ ಆಗುವಂಥದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಒಂದು ಕ್ವಶನ್ಸ್ನ 100% ಕೇಳ್ತಾರೆ. ದೆನ್ ಮೆಥಡ್ಸ್ ಆಫ್ ರಿಸರ್ಚ್ಗಳಲ್ಲಿ ಎನಿ ಒನ್ ಕ್ವಶನ್, ನೀವು ಎಕ್ಸ್ಪರಿಮೆಂಟಲ್ ಆಗಿರ್ಬೋದು, ಡಿಸ್ಕ್ರಿಪ್ಟಿವ್ ಆಗಿರ್ಬೋದು, ಹಿಸ್ಟಾರಿಕಲ್, ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್, ಈ ಥರ ರಿಸರ್ಚ್ಗಳನ್ನು ನೀವು ಸಂಪೂರ್ಣವಾಗಿ ಸ್ಟಡಿ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಇಲ್ಲಿ ಏನು ಕೊಡ್ತಾರೆ ಅಂದರೆ ಈ ಮೆಥಡ್ಸ್ಗಳಲ್ಲಿ ಸಂಪೂರ್ಣವಾಗಿ ಎಲ್ಲ ಮೆಥಡ್ಸನ್ನು ಇನ್ಕ್ಲೂಡ್ ಮಾಡಿಬಿಟ್ಟು ಮ್ಯಾಚ್ ದ ಫಾಲೋವಿಂಗ್ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಹಾಗಾಗಿ ಇದರ ಮೀನಿಂಗ್ಸು ಮತ್ತು ಇಲ್ಲಿ ಬರುವಂಥ ಕೆಲವೊಂದಿಷ್ಟು ಎಕ್ಸಾಂಪಲ್ಗಳನ್ನು ಕೂಡ ನೀವು ಕರೆಕ್ಟಾಗಿ ನೋಡ್ಕೊಳ್ಬೇಕಾಗತ್ತೆ. ದೆನ್ ಸ್ಟೆಪ್ಸ್ ಆಫ್ ರಿಸರ್ಚ್. ಈ ಸ್ಟೆಪ್ಸ್ ಅಲ್ಲಿ ಯಾವುದೆಲ್ಲ ಸ್ಟೆಪ್ಸ್ ಇದೆ, ರಿಸರ್ಚ್ ಅಲ್ಲಿ ಯಾವುದೆಲ್ಲ ಸ್ಟೆಪ್ಸ್ ಇದೆ ಅದನ್ನು ಕರೆಕ್ಟಾಗಿ ನೀವು ನೋಡ್ಕೊಳ್ಬೇಕಾಗತ್ತೆ. ದೆನ್ ಥೀಸಿಸ್ ಆ್ಯಂಡ್ ಆರ್ಟಿಕಲ್ ರೈಟಿಂಗ್ ಅಂತ ಬರುತ್ತೆ. ಸೊ ಥೀಸಿಸ್ ಮತ್ತು ಆರ್ಟಿಕಲ್ ರೈಟಿಂಗ್ ಅಲ್ಲಿ ಫಾರ್ಮೆಟ್ ಹೇಗಿರುತ್ತೆ, ಸ್ಟೈಲ್ಸ್ ಯಾವ ರೀತಿ ಇರುತ್ತೆ, ಇದನ್ನೆಲ್ಲವನ್ನು ಕೂಡ ನೀವು ಇಲ್ಲಿ ಸ್ಟಡಿ ಮಾಡಬೇಕಾಗತ್ತೆ. ಸೊ ಇದನ್ನೆಲ್ಲವೂ ಕೂಡ ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಡೋಂಟ್ ವರಿ ಅಬೌಟ್ ದಟ್ ಒನ್. ದೆನ್ ಅಪ್ಲಿಕೇಶನ್ಸ್ ಆಫ್ ICT ಇನ್ ರಿಸರ್ಚ್. ಸೊ ICT ಅಂತಂದರೆ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ. ಏನನ್ನ ಯೂಸ್ ಮಾಡ್ತಾರೆ ರಿಸರ್ಚ್ ಮಾಡುವಾಗ, ಯಾವ ಕಮ್ಯುನಿಕೇಷನ್ ಟೆಕ್ನಾಲಜಿಗಳನ್ನ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ ಅದನ್ನು ನಾವಿಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ನೋಡಬೇಕಾಗತ್ತೆ. ಅಟ್ ಲಾಸ್ಟ್ ರಿಸರ್ಚ್ ಎಥಿಕ್ಸ್. ಸೊ ರಿಸರ್ಚ್ ಎಥಿಕ್ಸ್ ಏನು ಹೇಳುತ್ತೆ ಅದ್ರ ಮೇಲೂ ಕೂಡ ಒಂದು ಕ್ವಶನ್ಸ್ ಅನ್ನ ಕೇಳ್ತಾರೆ. ಹಾಗಾಗಿ ರಿಸರ್ಚ್ ಆಪ್ಟಿಟ್ಯೂಡ್ಗಳ ಮೇಲೆ 5 ಕ್ವಶನ್ ಕೇಳ್ತಾರೆ. ಈ 5 ಕ್ವಶನ್ಗಳು ಇಲ್ಲಿ ನಾವು ಈಗ ಸಿಲೆಬಸ್ ನೋಡಿರ್ತೀವಲ್ಲ, ಈ ಸಿಲೆಬಸ್ ಮೇಲೆನೆ ನಿಂತಿರುತ್ತೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. 5ಕ್ಕೆ 5 ಕ್ವಶನ್ಗಳು ಕೂಡ ನೀವು ಆನ್ಸರ್ ಮಾಡೋಷ್ಟು ಕೆಪಾಸಿಟಿನ ಬೆಳೆಸ್ಕೊಳ್ಬೇಕಂತಂದ್ರೆ ವಿಡಿಯೋನ ಯಾವುದೇ ರೀತಿ ಕೂಡ ಸ್ಕಿಪ್ ಮಾಡಬೇಡಿ, ಕಂಟಿನ್ಯೂ ಆಗಿ ವಿಡಿಯೋಸ್ ಅನ್ನ ನೋಡಬೇಕಾಗತ್ತೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ವಾಟ್ ಇಸ್ ದ ಮೀನಿಂಗ್ ಆಫ್ ರಿಸರ್ಚ್? ರಿಸರ್ಚ್ನ ಅರ್ಥ ಏನು ಅಂತ ನೋಡೋದಾಗಿದೆ ನಾವಿಲ್ಲಿ. ದ ಟರ್ಮ್ ರಿಸರ್ಚ್ ಇನ್ಕ್ಲೂಡ್ಸ್ 2 ವರ್ಡ್ಸ್, ಸ್ಪೆಸಿಫಿಕಲಿ ರೀ ಆ್ಯಂಡ್ ಸರ್ಚ್. ನೋಡಿ, ಇಲ್ಲಿ ರಿಸರ್ಚ್ ಹೇಳುವಂಥದ್ದು 2 ಪದವನ್ನು ಇನ್ಕ್ಲೂಡ್ ಆಗಿರುತ್ತೆ, ಒಂದು ರೀ, ಇನ್ನೊಂದು ಸರ್ಚ್. ಹಾಗಾದ್ರೆ ರೀ ಅಂದ್ರೆ ಏನು, ಸರ್ಚ್ ಅಂದ್ರೆ ಏನು ಅಂತ ನೋಡೋದಾಗಿದ್ರೆ, ಬೈ ಆ್ಯಂಡ್ ಲಾರ್ಜ್ ರೀ ಸಿಗ್ನಿಫೈಸ್ ಅಗೇನ್. ನೋಡಿ, ರೀ ಅಂತ ಹೇಳಿದ್ರೆ ಅಗೇನ್, ಪುನಃ ಅಂತೇಳಿ, ಆ್ಯಂಡ್ ಸರ್ಚ್ ಸಿಗ್ನಿಫೈಸ್ ಟು ಡಿಸ್ಕವರ್. ನಾವಿಲ್ಲಿ ಸರ್ಚ್ ಮಾಡುವಂಥ, ಸರ್ಚ್ ಅಂತಂದ್ರೆ ಹುಡುಕು ಅಂತ ಬರುತ್ತೆ, ಪುನಃ ಹುಡುಕುವುದು. ಸೊ ಯಾವುದೇ ಒಂದು ಟಾಪಿಕ್ ನಾವು ತಗೊಂಡಾಗ ಅದರ ಆಳವಾಗಿ ನಾವು ಅಧ್ಯಯನ ಮಾಡ್ಕೊಳ್ಬೇಕು. ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡಿಂಗ್ ಡೀಪ್ಲಿ ಅಬೌಟ್ ಎನಿ ಟಾಪಿಕ್, ವಿ ಆರ್ ಗೋಯಿಂಗ್ ಟು
ರಿಸರ್ಚ್ ಆಫ್ ದಟ್ ಪರ್ಟಿಕ್ಯುಲರ್ ಟಾಪಿಕ್. ಯಾವುದೇ ಒಂದು ವಿಷಯದ ಬಗ್ಗೆ ನಾವು ಜಾಸ್ತಿ ನಾಲೆಜ್ ತಗೊಳ್ಬೇಕಂತಂದ್ರೆ ಪುನಃ ನಾವೇನ್ ಮಾಡ್ಬೇಕು, ಆ ವಿಷಯಗಳ ಬಗ್ಗೆ ಆಳವಾಗಿ ಅಧ್ಯಯನ ಮಾಡ್ತಾ ಹೋಗುವಂಥದ್ದು ನಾವಿಲ್ಲಿ ಡಿಸ್ಕವರ್ ಅಂತ ಹೇಳ್ಬೋದು ಅಥವಾ ರಿಸರ್ಚ್ ಅಂತ ಕೂಡ ಹೇಳ್ತೇವೆ. ಹಾಗಾಗಿ ಇದ್ರೇನ್ ಹೇಳ್ತೀವಿ, ರೀ ಮೀನ್ಸ್ ಅಗೇನ್, ಸರ್ಚ್ ಮೀನ್ಸ್ ಡಿಸ್ಕವರ್ ಅಂತ ಹೇಳ್ತೇವೆ. ಆಸ್ ಇಂಡಿಕೇಟೆಡ್ ಬೈ ಕ್ರೆಸ್ವೆಲ್, research is a procedure of steps used to gather and analysis some informations to increase our understanding of a particular topic or issues. So any topic you need to understand. ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನೀವು ತುಂಬಾ ತಿಳ್ಕೊಳ್ಬೇಕು, ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕಾಗತ್ತೆ, ಆ ವಿಷಯದ ಆಳವಾದಂತ ಜ್ಞಾನವನ್ನ ತಗೊಳ್ಬೇಕು ಅಂತಂದ್ರೆ ನೀವಲ್ಲಿ ಮತ್ತೆ ಪುನಃ ವಿಷಯಗಳ ಬಗ್ಗೆ ಬೇರೆ ಬೇರೆ ಕಡೆ ಏನ್ ಮಾಡ್ಬೇಕು, ನೀವು ಸರ್ಚ್ ಮಾಡ್ಬೇಕಾಗತ್ತೆ, ನೀವು ಫೈಂಡ್ ಔಟ್ ಮಾಡ್ಬೇಕಾಗತ್ತೆ, ಹುಡುಕ್ಬೇಕಾಗತ್ತೆ, ಏನ್ ಸಿಗತ್ತೆ ಆ ವಿಷಯದ ಬಗ್ಗೆ ನಮ್ಗೆ ಎಲ್ಲಾದ್ರೂ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ಗಳು ಸಿಗತ್ತಾ ಹೇಳೋದು ನೀವೇನ್ ಮಾಡ್ಬೇಕು, ಅಲ್ಲಿಗೆ ಹುಡುಕ್ತಾ ಹೋಗೋದನ್ನ ನಾವಿಲ್ಲಿ ರಿಸರ್ಚ್ ಅಂತ ಹೇಳ್ತೀವಿ. ಸೊ ವೆರಿ ವೆರಿ ಸಿಂಪಲ್ ಇದು. ಯಾವುದೇ ಒಂದು ವಿಷಯ ನೀವು ಏನು ಜಾಸ್ತಿ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ನೀವು ಪುನಃ ಏನ್ ಮಾಡ್ಬೇಕು, ಹುಡುಕ್ತಾ ಹೋಗುವಂತ ಆ ವಿಷಯಗಳ ಬಗ್ಗೆ ಎಲ್ಲಿ ಸಿಗತ್ತೆ ಇನ್ಫಾರ್ಮೇಶನ್, ಎಲ್ಲಿ ಸಿಗತ್ತೆ ಅಲ್ಲಿ ನೀವು ಸರ್ಚ್ ಮಾಡ್ತಾ ಹೋಗೋದನ್ನ, ಹುಡುಕ್ತಾ ಹೋಗೋದನ್ನ ನಾವಿಲ್ಲಿ ರಿಸರ್ಚ್ ಅಂತ ಹೇಳ್ತೀವಿ. ಆಲ್ರೆಡಿ ಅದನ್ನ ಸರ್ಚ್ ಮಾಡಿರ್ತಾರೆ, ಸರ್ಚ್ ಮಾಡಿರುವಂತದೇ ಸಬ್ಜೆಕ್ಟ್ಗಳ ಮೇಲೆ ಇನ್ನೊಮ್ಮೆ ನಾವು ಮತ್ತೆ ಪುನಃ ಜಾಸ್ತಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದನ್ನ ರಿಸರ್ಚ್ ಅಂತ ಹೇಳ್ತೇವೆ ಅಲ್ಲಿ. ಸೊ ದ ನೆಕ್ಸ್ಟ್ ಒನ್ ಈಸ್ ರಿಸರ್ಚ್ ಎಕ್ರಾನಿಮ್ಸ್. ಸೊ ಇಲ್ಲಿ ರಿಸರ್ಚ್ ಪ್ರತಿಯೊಂದು ಪದದ ಅರ್ಥವನ್ನ ನಾವು ತಿಳ್ಕೊಳ್ತಾ ಹೋಗುವಂತದ್ದಾಗಿದ್ರೆ, ಸೊ ಇಲ್ಲಿ ಏನ್ ಹೇಳುತ್ತೆ ನಮಗೆ ರಿಸರ್ಚ್ ಎಕ್ರಾನಿಮ್ಸ್ ಏನ್ ಹೇಳುತ್ತೆ ಅಂತ ನೋಡೋದಾಗಿದ್ರೆ ಇಲ್ಲಿ ರಿಸರ್ಚ್. ಸೊ ಇಲ್ಲಿ ರಿಸರ್ಚ್ ಸ್ಟ್ಯಾಂಡ್ಸ್ ಫಾರ್ ಅ ಸಿಸ್ಟಮ್ಯಾಟಿಕ್ ಅಂಡ್ ಥ್ರೂಔಟ್ process that involves the logical thinking. ನಮಗೆ ಇಲ್ಲಿ ಲಾಜಿಕಲ್ ಥಿಂಕಿಂಗ್ ಬರುತ್ತೆ, ಅಂಡ್ ಎಕ್ಸ್ಪರ್ಟ್ ಅನಾಲಿಸಿಸ್ಗಳು ಸಿಗುತ್ತೆ, ಸೊಲ್ಯೂಷನ್ ಸೀಕಿಂಗ್ ಸಿಗುತ್ತೆ, ಅಂಡ್ ಪ್ರಿಸಿಷನ್ಸ್ ಅಂಡ್ ಎಥಿಕಲ್ ವರ್ಕ್ಸ್ ಇವೆಲ್ಲವೂ ಕೂಡ ನಮಗೆ ಸಿಗ್ತಾ ಹೋಗುವಂಥದ್ದನ್ನ, ಅಂದ್ರೆ ಇಟ್ ಎಂಪಸೈಸ್ ದ ಕೇರ್ಫುಲ್ ಅಬ್ಸರ್ವೇಷನ್ ಆಫ್ ದಿ ಪ್ಲಾನಿಂಗ್ ಅಂಡ್ ಕನೆಕ್ಟಿಂಗ್ ಫ್ಯಾಕ್ಟ್ಸ್ ಫಾರ್ ಆಲ್ ಡನ್ ವಿತ್ ಆನೆಸ್ಟಿ ಅಂಡ್ ದ ಹಾರ್ಡ್ ವರ್ಕ್ ಅಂತ ಹೇಳ್ತೀವಿ ಅಲ್ಲಿ ಅಲ್ವಾ. ಸೊ ಇದನ್ನ ನಾವಿಲ್ಲಿ ರಿಸರ್ಚ್ ಎಕ್ರಾನಿಮ್ಸ್ ಅಂತ ಹೇಳ್ತೀವಿ. ಅಂದ್ರೆ ಸಾಮಾನ್ಯವಾಗಿ ನಾವು ನೋಡುವಂಥದ್ದಾಗಿದ್ರೆ ಸಂಶೋಧನೆ ಅಂತ ಹೇಳೋದು ಒಂದು ಏನು ತಾತ್ವಿಕತೆ ಅಂತ ಹೇಳಬಹುದು, ಅಥವಾ ತಜ್ಞತೆ ಅಂತ ಇನ್ಕ್ಲೂಡ್ ಆಗಿರುವಂಥದ್ದು, ನಿಖರವಾದಂಥ ಪ್ರಕ್ರಿಯೆಗಳಿಗೆ ಇನ್ಕ್ಲೂಡ್ ಆಗಿರುವಂಥದ್ದು. ನಾವಿಲ್ಲಿ ಒನ್ ಬೈ ನೋಡ್ತಾ ಹೋಗುವಂಥದ್ದಾಗಿದ್ರೆ ಫಸ್ಟ್ ಆಫ್ ಆಲ್ ರ್ಯಾಷನಲ್ ವೇ ಆಫ್ ಥಿಂಕಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಥಿಂಕಿಂಗ್ ಲಾಜಿಕಲಿ ಅಂಡ್ ಅಬ್ಜೆಕ್ಟಿವ್ಲಿ ಅಂತ ಹೇಳಿ, ಅಂದ್ರೆ ಲಾಜಿಕ್ ಆಗಿ ನಾವು ಥಿಂಕ್ ಮಾಡುವಂಥದ್ದು. ಅಂದ್ರೆ ಒಂದು ವಿಷಯವನ್ನು ತಗೊಂಡಾಗ ತರ್ಕಬದ್ಧವಾಗಿ ನಿಷ್ಪಕ್ಷಪಾತವಾಗಿ ನಾವು ಇದರ ಬಗ್ಗೆ ಏನ್ ಮಾಡಬೇಕು, ಥಿಂಕ್ ಮಾಡ್ಕೊಳ್ಳುವಂಥದ್ದು. ಅದನ್ನ ನಾವಿಲ್ಲಿ ರ್ಯಾಷನಲ್ ವೇ ಆಫ್ ಥಿಂಕಿಂಗ್ ಅಂತ, ದಟ್ ಇಸ್ ಆರ್ ಅಂತ ಇನ್ಕ್ಲೂಡ್ ಆಗುತ್ತೆ. ದ ನೆಕ್ಸ್ಟ್ ಒನ್ ಇಸ್ ಎಕ್ಸ್ಪರ್ಟ್ ಅಂಡ್ ಎಕ್ಸಾಸ್ಟಿವ್ ಟ್ರೀಟ್ಮೆಂಟ್ ಅಂತ ಬರುತ್ತೆ ಇಲ್ಲಿ. ಅಂದ್ರೆ ಇಟ್ ಇಸ್ ಅ ಡೀಪ್ ಥ್ರೂಔಟ್ ದ ನಾಲೆಜ್ ಅಂಡ್ ಅನಾಲಿಸಿಸ್. ಸಿಕ್ಕಾಪಟ್ಟೆ ನಾಲೆಜ್ ಅನ್ನ ಇನ್ಕ್ಲೂಡ್ ಆಗಿರುವಂಥದ್ದು. ಎಕ್ಸ್ಪರ್ಟ್ ಅಂತ ಹೇಳ್ತೀವಲ್ಲ, ಎಕ್ಸ್ಪರ್ಟ್ ಅಂತ ಯಾವುದೇ ಒಂದು ವಿಷಯದ ಬಗ್ಗೆ ತುಂಬಾ ಆಳವಾದಂತ ಜ್ಞಾನವನ್ನ ಹೊಂದಿರೋದನ್ನ ನಾವಿಲ್ಲಿ ಎಕ್ಸ್ಪರ್ಟ್ ಅಂತ ಹೇಳ್ತೀವಿ. ಅಂದ್ರೆ ಆಳವಾಗಿ ಸಂಪೂರ್ಣವಾದಂತ ಅಧ್ಯಯನಗಳು ಮಾಡುವಂಥದ್ದನ್ನ ನಾವಿಲ್ಲಿ ಎಕ್ಸ್ಪರ್ಟ್ ಅಂಡ್ ಎಕ್ಸಾಸ್ಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ. ದೆನ್ ಎಸ್ ಸ್ಟ್ಯಾಂಡ್ಸ್ ಫಾರ್ ಸರ್ಚ್ ಅಂಡ್ ಸೊಲ್ಯೂಷನ್ಸ್ ಅಂತ ಹೇಳುವಂಥದ್ದು. ಅಂದ್ರೆ ಇಟ್ ಮೀನ್ಸ್ ಇಟ್ಸ್ ಅ ಫೈಂಡಿಂಗ್ ಇನ್ಫಾರ್ಮೇಶನ್ಸ್ ಅಂಡ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್. ಸೊ ಸರ್ಚ್ ಮಾಡ್ತಾ ಹೋಗುವಾಗ ಯಾವುದೇ ಒಂದು ಪ್ರಾಬ್ಲಮ್ಸ್ಗಳು ಸಿಕ್ಕಿದಾಗ ನಮಗೆ ಅದಕ್ಕೆ ಸೊಲ್ಯೂಷನ್ ಬೇಕಾಗತ್ತಲ್ಲ, ಆ ಸೊಲ್ಯೂಷನ್ಗೆ ನಾವೇನ್ ಮಾಡ್ತೀವಿ ಅಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ ಅಲ್ಲಿ. ಅಂದ್ರೆ ಮಾಹಿತಿಗಳನ್ನ ಹುಡುಕ್ತಾ ಯಾವುದೇ ಒಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕಂಡಿಡ್ಕೊಳ್ತಾ ಹೋಗುವಂಥದ್ದು. ದೆನ್ ಇ ಸ್ಟ್ಯಾಂಡ್ ಫಾರ್ ಎಕ್ಸಾಕ್ಟ್ನೆಸ್ ಅಂತ ಹೇಳ್ತೀವಿ. ಅಂದ್ರೆ ಎಕ್ಸಾಕ್ಟ್ನೆಸ್ ಅಂತ ಹೇಳಿದ್ರೆ ಇಲ್ಲಿ ಏನ್ ಹೇಳ್ತೀವಿ ಅಲ್ಲಿ ಪ್ರಿಸಿಷನ್ಸ್ ಅಂತ ಹೇಳ್ಬೋದು, ಅಕ್ಯುರೇಸಿ ಕೊಡುವಂಥದ್ದು, ಕರೆಕ್ಟ್ ಆಗಿ ರಿಯಾಲಿಟಿನ ಪ್ರೊವೈಡ್ ಮಾಡುವಂಥದ್ದು, ಅಂಡ್ ಅಟೆನ್ಷನ್ ಟು ಡೀಟೇಲ್, ಪ್ರತಿಯೊಂದು ಇನ್ಫಾರ್ಮೇಶನ್ ಡಿಟೇಲ್ ಆಗಿ ನಾವು ನೋಡ್ತಾ ಹೋಗೋದು ನಾವಿಲ್ಲಿ ಎಕ್ಸಾಕ್ಟ್ನೆಸ್ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ನಿಖರತೆ ಅಂತ ಹೇಳ್ಬೋದು, ಏನು ಶುದ್ಧತೆ ಅಂತ ಕೂಡ ಹೇಳ್ಬೋದು, ಅಥವಾ ಖಚಿತತೆ ಅಂತ ಹೇಳ್ತೀವಿ. ಯಾವುದೊಂದು ವಿವರಣೆ ಬಗ್ಗೆ ನಾವು ಸರಿಯಾಗಿ ಇನ್ಫಾರ್ಮೇಶನ್ ಕೊಡೋದು ನಾವಿಲ್ಲಿ ಎಕ್ಸಾಕ್ಟ್ನೆಸ್ ಅಂತ ಹೇಳ್ತೀವಿ. The next one is A stand for analysis ಅಂತ ಹೇಳ್ತೀವಿ. That means breaking down complex ಪ್ರಾಬ್ಲಮ್ ಆರ್ ಡಾಟಾ ಅಂತ ಹೇಳ್ತೀವಿ. ಅಂದ್ರೆ ಒಂದು ವಿಶ್ಲೇಷಣೆಯನ್ನು ಮಾಡುವಂಥದ್ದು, ಸಂಕೀರ್ಣವಾಗಿ ಮಾಹಿತಿಗಳನ್ನ ವಿಶ್ಲೇಷಿಸ್ತಾ ಹೋಗುವಂಥದ್ದು. ಅಂದ್ರೆ ಯಾವುದೇ ಒಂದು ವಿಷಯದ ಬಗ್ಗೆ ನೀವು ಸರ್ಚ್ ಮಾಡ್ತಾ ಇರುವಾಗ ಅದ್ರ ಬಗ್ಗೆ ಸಂಪೂರ್ಣವಾದಂಥ ನಾಲೆಜ್ ಇದ್ದಾಗ ಕರೆಕ್ಟಾಗಿ ಎಳೆಯಾಗಿ ಏನು ಮಾಡ್ತೀವಿ ಅಲ್ಲಿ ಬಿಡಿಸ್ತಾ ಹೋಗ್ತೀವಿ ಅಲ್ಲಿ ಏನಿದೆ ಈ ರಿಸರ್ಚ್ ಅಲ್ಲಿ, ಯಾವ ರೀತಿಯಲ್ಲಿ ಮಾಡಬೇಕು, ಹೇಗಿರುತ್ತೆ, ಆ ಒಂದು ವಿಷಯದ ಬಗ್ಗೆ ಯಾವ ರೀತಿ ಜ್ಞಾನವನ್ನು ತಗೊಳ್ಬೇಕು, ಏನೇನಿರುತ್ತೆ ಸಂಪೂರ್ಣವಾಗಿ ಅನಲೈಸ್ ಮಾಡೋದು. ಸೊ ಡಿವೈಡ್ ಮಾಡ್ತಾ ಹೋಗ್ಬಿಟ್ಟದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗೋದು ನಾವಿಲ್ಲಿ ಅನಾಲಿಸಿಸ್ ಅಂತ ಹೇಳ್ತೀವಿ. ಅಂಡ್ ಆರ್ ಸ್ಟ್ಯಾಂಡ್ ಫಾರ್ ರಿಲೇಶನ್ಶಿಪ್ ಆಫ್ ಫ್ಯಾಕ್ಟ್ಸ್ ಅಂತ ಬರುತ್ತೆ ನಮಗೆ. ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ
ಕನೆಕ್ಷನ್ಸ್ ಬಿಟ್ವೀನ್ ದ ಐಡಿಯಾಸ್ ಅಂಡ್ ಡಾಟಾಸ್. ಯಾವುದೇ ಒಂದು ಐಡಿಯಾಸ್ಗಳನ್ನ ಡಾಟಾಸ್ಗಳ ಬಗ್ಗೆ ನಾವೇನು ಮಾಡ್ತೀವಿ, ಫ್ಯಾಕ್ಟನ್ನು ಸರ್ಚ್ ಮಾಡ್ತೀವಿ, ರಿಯಾಲಿಟಿಗಳನ್ನ ನೋಡ್ತಾ ಹೋಗುವಂಥದ್ದು. ಅಂದರೆ ಒಂದು ವಾಸ್ತವತೆಗಳನ್ನ, ಪರಸ್ಪರ ಸಂಬಂಧಗಳನ್ನ ನಾವಿಲ್ಲಿ ಹುಡುಕ್ತಾ ಹೋಗೋದಂತ ನಾವಿಲ್ಲಿ ರಿಲೇಷನ್ಶಿಪ್ ಆಫ್ ಫ್ಯಾಕ್ಟ್ ಅಂತ ಹೇಳ್ತೀವಿ. ಯಾವುದೇ ಒಂದು ಮಾಹಿತಿಗಳನ್ನು ತಗೊಂಡಾಗ ಅದ್ರ ನಡುವಿನಲ್ಲಿ ಏನು ಸಂಬಂಧ ಇರುತ್ತೆ, ಅಂದರೆ ಯಾವುದಾದ್ರೂ ಒಂದು ಎರಡು ವಿಷಯಗಳನ್ನು ತಗೊಂಡ್ಬಿಟ್ಟು ಅದರ ಡಿಫರೆನ್ಸಸ್ ಏನಿರುತ್ತೆ, ಆ ರಿಯಲ್ ಫ್ಯಾಕ್ಟ್ ನಾವಿಲ್ಲಿ ನೋಡ್ತಾ ಹೋಗುವಂಥದ್ದು. Then C stands for critical observations, careful planning and constructive attitudes ಅಂತ ಬರುತ್ತೆ. It means observing thoughtfully and acting ಸ್ಟ್ರಾಟಜಿಕಲಿ ಅಂತ ಹೇಳಿ. ಸೊ ಕರೆಕ್ಟ್ ಆದ ಒಂದು ಸೂತ್ರಗಳನ್ನ ಅಳವಡಿಸ್ಕೊಂಡ್ಬಿಟ್ಟು ನಾವೇನ್ ಮಾಡ್ತೀವಿ ಅಲ್ಲಿ ನೋಡ್ತಾ ಆಗುವಂಥದ್ದು. ಅಂದ್ರೆ ಒಂದು ಗಂಭೀರವಾಗಿ ಒಂದು ಪರಿಶೀಲನೆ ಮಾಡುವಂಥದ್ದು, ಎಚ್ಚರಿಕೆಯಿಂದ ಒಂದು ಯೋಜನೆಯನ್ನ ಸೃಜನಾತ್ಮಕವಾಗಿ ನಾವೇನ್ ಮಾಡ್ತೀವಿ ಅಲ್ಲಿ ನೋಡ್ತಾ ಹೋಗುವಂಥದ್ದು. ಅಂದ್ರೆ ಒಂದು ಪೂರ್ಣವಾಗಿ ನೋಡುವಂಥದ್ದು, ಆ ಒಂದು ವಿಷಯವನ್ನು ಸಂಪೂರ್ಣವಾಗಿ ನೋಡ್ಕೊಂಡ್ಬಿಟ್ಟು ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗುವಂಥದ್ದು. ಕ್ರಿಟಿಕಲ್ ಅಬ್ಸರ್ವೇಷನ್ಸ್ ಅಂತ ಹೇಳ್ತೀವಲ್ಲ, ಸರಿಯಾಗಿ ಒಂದು ಹೆಜ್ಜೆನ ಇಟ್ಕೊಳ್ತಾ ಹೋಗುವಂಥದ್ದು. ಕೇರ್ಫುಲ್ ಪ್ಲಾನಿಂಗ್, ಸರಿಯಾಗಿ ಪ್ಲಾನಿಂಗ್ ಮಾಡಿಕೊಂಡು ಕಂಪ್ಲೀಟ್ ಮಾಡುವಂಥದ್ದು. ಕನ್ಸ್ಟ್ರಕ್ಟಿವ್ ಆಟಿಟ್ಯೂಡ್ ಅಂತ ಹೇಳ್ತೀವಿ, ಸರಿಯಾಗಿ ನಾವು ಅಲ್ಲಿ ಗಂಭೀರತೆನ ತಗೊಂಡ್ಬಿಟ್ಟು ಆ ಒಂದು ಪ್ಲಾನಿಂಗ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗುವಂಥದ್ದು. ಅಂಡ್ ಫೈನಲಿ H ಸ್ಟ್ಯಾಂಡ್ಸ್ ಫಾರ್ ಹಾನೆಸ್ಟಿ ಅಂಡ್ ಹಾರ್ಡ್ ವರ್ಕಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಇಟ್ ಈಸ್ ಅನ್ ಇಂಟೆಗ್ರಿಟಿ ಅಂಡ್ ಡೆಡಿಕೇಶನ್ಸ್ ಇನ್ ದ ರಿಸರ್ಚ್. ಸರಿಯಾಗಿ ಡೆಡಿಕೇಶನ್ಸ್ ಅನ್ನ ಪ್ರೊವೈಡ್ ಮಾಡ್ಬೇಕು ನಾವು. ಅಂದ್ರೆ ಪ್ರಾಮಾಣಿಕತೆಯಿಂದ, ಶ್ರಮಿಕತೆಯಿಂದ ನಾವೇನ್ ಮಾಡ್ಬೇಕು, ಅಲ್ಲಿಗೆ ವರ್ಕ್ ಅನ್ನ ಕಂಪ್ಲೀಟ್ ಮಾಡುವಂಥದ್ದು. ಸಂಶೋಧನೆಯನ್ನ ಕೆಲಸಕ್ಕೆ ನಾವು ಸರಿಯಾದ ನಿಷ್ಠೆಗಳನ್ನ, ಪರಿಶ್ರಮಗಳನ್ನ ಹಾಕೊಂಡ್ಬಿಟ್ಟು ವರ್ಕ್ ಅನ್ನ ಕಂಪ್ಲೀಟ್ ಮಾಡೋದು ನಾವಿಲ್ಲಿ ಹಾನೆಸ್ಟಿ ಅಂಡ್ ಹಾರ್ಡ್ ವರ್ಕಿಂಗ್ ಅಂತ ಹೇಳ್ತೀವಿ. ದಿಸ್ ಆರ್ ಆಲ್ ದ acronyms of the research ಅಂತ ಹೇಳ್ತೀವಿ ನಾವಿಲ್ಲಿ. So the next one is research objectives. So objective means goal, right? So this research objective helps define the purpose and directions of a study. So what we have to study, that will shows the research objectives. Whether it's solving a specific problem or generating new understanding, each objective plays a key role in the process ಆಫ್ ದಿ ರಿಸರ್ಚ್ ಅಂತ ಹೇಳ್ಬೋದು. ಅಂದರೆ ಈ ಸಂಶೋಧನೆ ಉದ್ದೇಶಗಳನ್ನ, ನಾವು ಈ ರಿಸರ್ಚಿನ ಅಧ್ಯಯನಗಳನ್ನ ಯಾವ ಗುರಿ ಮತ್ತು ದಿಕ್ಕುಗಳಲ್ಲಿ ಇಟ್ಕೊಂಡು ಹೋಗಿರ್ತೇವೆ ಹೇಳೋದನ್ನ ನಾವಿಲ್ಲಿ ನಿಗದಿಪಡಿಸ್ತದೆ. ಅದೇ ರೀತಿಯಲ್ಲಿ ನಿರ್ದಿಷ್ಟ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುವಂಥದ್ದು ಇದು. ಅಂದರೆ ಯಾವುದೇ ಒಂದು ಪ್ರಾಬ್ಲಮ್ ಬರುತ್ತೆ ಅಥವಾ ಬಂದಿದೆ ಅಂತ ಹೇಳಿದ್ರೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ಗಳನ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ಕೊಳ್ಳುವಂತ ಹೇಳೋದನ್ನ ನಮಗಿಲ್ಲಿ ಈ ರಿಸರ್ಚ್ನ ಉದ್ದೇಶಗಳು ನಮಗೆ ತಿಳಿಸ್ಕೊಳುತ್ತೆ. ಅದೇ ರೀತಿಯಲ್ಲಿ ಹೊಸ ಹೊಸ ತಿಳುವಳಿಕೆಗಳನ್ನ ಉಂಟು ಮಾಡುತ್ತೆ. ಅದೇ ರೀತಿ ಪ್ರತಿ ಉದ್ದೇಶಗಳು ಕೂಡ ಸಂಶೋಧನೆಗೆ ಇಲ್ಲಿ ಮುಖ್ಯ ಆಗಿರುತ್ತೆ. ಸೊ ಅದೇ ರೀತಿ ನಾವು ನೋಡುವಂಥದ್ದಾಗಿದ್ರಲ್ಲಿ ಫಸ್ಟ್ ಒನ್ ರಿಸರ್ಚ್ ಆಬ್ಜೆಕ್ಟಿವ್ಸ್ಗಳಲ್ಲಿ ಇನ್ವೆಸ್ಟಿಗೇಟ್ ಸಮ್ ಎಕ್ಸಿಸ್ಟಿಂಗ್ ಸಿಚುವೇಶನ್ಸ್ ಆರ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಅಂದ್ರೆ ಇರುವಂತ ಪರಿಸ್ಥಿತಿಗಳಲ್ಲಿ ಅಥವಾ ಸಮಸ್ಯೆಗಳಲ್ಲಿ ನಾವೇನ್ ಮಾಡ್ತೀವಿ ಇಲ್ಲಿ ಅದ್ರ ಬಗ್ಗೆ ಪರಿಶೀಲಿಸ್ತಾ ಹೋಗುವಂಥದ್ದು. ಆಲ್ರೆಡಿ ಎಕ್ಸಿಸ್ಟಿಂಗ್ ಅಂತಂದ್ರೆ ಆಲ್ರೆಡಿ ಇರುವಂಥದ್ದು, ಅದ್ರ ಬಗ್ಗೆ ಏನ್ ಮಾಡ್ತೀವಿ ಇಲ್ಲಿ ಅಂದ್ರೆ ಇನ್ವೆಸ್ಟಿಗೇಟ್ ಸಮ್ ಎಕ್ಸಿಸ್ಟಿಂಗ್ ಸಿಚುವೇಶನ್ ಆರ್ ಪ್ರಾಬ್ಲಮ್. ಆಲ್ರೆಡಿ ಪ್ರಾಬ್ಲಮ್ಸ್ ಏನೋ ಇರುತ್ತೆ, ಸೊ ಆ ಇರುವಂತ ಅಥವಾ ಎಕ್ಸಿಸ್ಟಿಂಗ್ ಇರುವಂತಹ ಒಂದು ಸಿಚುವೇಶನ್ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ನಾವೇನ್ ಮಾಡ್ತೀವಿ ಇಲ್ಲಿ ಸರ್ಚ್ ಮಾಡ್ತಾ ಹೋಗುವಂಥದ್ದಲ್ಲಿ ಇನ್ವೆಸ್ಟಿಗೇಟ್ ಸಮ್ ಎಕ್ಸಿಸ್ಟಿಂಗ್ ಸಿಚುವೇಶನ್ಸ್ ಆರ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಒನ್ ಇಸ್ ಬಿಲ್ಡ್ ಆರ್ ಮೇಕ್ ಅನದರ್ ಮೆಥಡ್ ಆರ್ ಫ್ರೇಮ್ ವರ್ಕ್ ಅಂತ ಹೇಳ್ತೀವಿ. ಅಂದ್ರೆ ಇನ್ನೊಂದು ವಿಧಾನದಿಂದ ಅಥವಾ ಹೊಸ ಹೊಸ ವಿಧಾನಗಳಿಂದ ನಾವೇನ್ ಮಾಡ್ಬೋದು, ಆ ಒಂದು ರಿಸರ್ಚಿನ ರೂಪರೇಖೆಗಳನ್ನ ನಾವು ಏನ್ ಮಾಡ್ತೀವಿ ನಿರ್ದೇಶನ ಮಾಡ್ಕೊಳ್ತಾ ಹೋಗುವಂಥದ್ದನ್ನ ನಾವಿಲ್ಲಿ ನ್ಯೂ ಮೆಥಡ್ಸ್ ಅನ್ನು ಅಪ್ಲೈ ಮಾಡ್ಕೊಂಡ್ಬಿಟ್ಟು ಕಂಪ್ಲೀಟ್ ಅನ್ನು ಮಾಡ್ತಾ ಹೋಗುವಂಥದ್ದಾಗಿರುತ್ತೆ. ದೆನ್ ಜನರೇಟ್ ನ್ಯೂ ನಾಲೆಜ್, ಅಂದ್ರೆ ಹೊಸ ಹೊಸ ವಿಷಯಗಳ ಬಗ್ಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗೋದ್ರಿಂದ ನಮ್ಮ ನಾಲೆಜ್ ಏನಾಗುತ್ತೆ ಅಂತಂದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ, ಅಥವಾ ಬಿಲ್ಡ್ ಅವರ್ ನಾಲೆಜ್ ಗ್ರೇಟ್ಫುಲಿ ಅಂತ ಹೇಳ್ಬೋದು. ಅಂದ್ರೆ ತುಂಬಾ ಜಾಸ್ತಿ ನಾಲೆಜ್ ನಮಗೆ ಸಿಗ್ತಾ ಹೋಗುತ್ತೆ. ಯಾವುದೇ ಒಂದು ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಹೋದಾಗ, ಅದರ ಆಳವಾದ ಅಧ್ಯಯನಗಳನ್ನು ಮಾಡ್ತಾ ಹೋದಾಗ ನಮಗೆ ನ್ಯೂ ನಾಲೆಜ್ಗಳು ಸಿಗ್ತಾ ಹೋಗುವಂಥದ್ದು ಅಲ್ವಾ. ಸೊ ಅದನ್ನ ನಾವಿಲ್ಲಿ ರಿಸರ್ಚ್ ಆಬ್ಜೆಕ್ಟಿವ್ಸ್ ಅಂತ ಹೇಳ್ತೇವೆ. ದ ನೆಕ್ಸ್ಟ್ ಎಕ್ಸ್ಪ್ಲೋರ್ ಅಂಡ್ ಅನಾಲಿಸಿಸ್ ಮೋರ್ ಜನರಲ್ ಇಶ್ಯೂಸ್ ಅಂತ ಹೇಳ್ತೀವಿ ಇಲ್ಲಿ. ಅಂದ್ರೆ ಒಂದು ಸಾಮಾನ್ಯ ಸಮಸ್ಯೆಗಳನ್ನ ಅನ್ವೇಷಿಸಿ ವಿಶ್ಲೇಷಣೆ ಮಾಡ್ಕೊಳ್ತಾ ಹೋಗುವಂಥದ್ದು. ಒಂದು ಆಲ್ರೆಡಿ ಇರುವಂತ ಒಂದು ಪ್ರಾಬ್ಲಮ್ಸ್ ಏನಿರುತ್ತೆ ಅಥವಾ ರಿಸರ್ಚ್ ಮಾಡುವಂಥ ವಿಷಯಗಳೇನಿರುತ್ತೆ ಅದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಏನ್ ಮಾಡ್ತೀವಿ, ಬೈಫರ್ಕೇಟ್ ಮಾಡ್ತಾ ಹೋಗ್ತೀವಿ, ಅನಲೈಸ್ ಮಾಡುವಂಥದ್ದು, ಹುಡುಕ್ತಾ ಹೋಗ್ತೀವಿ ಅಥವಾ ಅದನ್ನ ಡಿವೈಡ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಮ್ಯಾಕ್ಸಿಮಮ್ ಅದರಲ್ಲಿ ಏನ್ ವಿಷಯಗಳು ಸಿಗುತ್ತೆ ನಮಗೆ ಅದನ್ನ ನಾವಿಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗುವಂಥದ್ದು. ಓಕೆ, ದ ನೆಕ್ಸ್ಟ್ ಆಫರ್ ಅ ಸೊಲ್ಯೂಷನ್ ಟು ಅ ಪ್ರಾಬ್ಲಮ್. ಸೊ ಏನಾಗುತ್ತೆ, ಯಾವುದೇ ಸಮಸ್ಯೆಗಳು ಬಂದಾಗ ಅದಕ್ಕೊಂದು ಪರಿಹಾರಗಳನ್ನ ನೀಡ್ತಾ ಹೋಗುವಂಥದ್ದು ನಾವಿಲ್ಲಿ ಆಫರ್ ಅ ಸೊಲ್ಯೂಷನ್ ಟು ಪ್ರಾಬ್ಲಮ್ ಅಂತ ಹೇಳ್ತೀವಿ. ದೆನ್ ರಿವ್ಯೂ ಅಂಡ್ ಸಿಂಥಸೈಸ್ ದ ಎಕ್ಸಿಸ್ಟಿಂಗ್ ನಾಲೆಜ್ ಅಂತ ಹೇಳ್ತೀವಿ. ಅಂದ್ರೆ ಇತಿಹಾಸದಲ್ಲಿ ಬರುವಂತಹ ಯಾವುದೇ ಒಂದು ಜ್ಞಾನವನ್ನ ನಾವು ಪುನಃ ಪರಿಶೀಲಿಸ್ತಾ ಹೋಗೋದನ್ನ ನಾವಿಲ್ಲಿ ರಿವ್ಯೂ ಅಂತ ಹೇಳ್ತೀವಿ. ರಿವ್ಯೂ ಅಂದ್ರೆ ಪುನಃ ನಾವು
ಪುನಃ ಅದನ್ನ ಸರ್ಚ್ ಮಾಡ್ತಾ ಹೋಗುವಂಥದ್ದು. ಟೋಟಲಿ ಇಟ್ ಇಸ್ ದ ಆಬ್ಜೆಕ್ಟಿವ್ಸ್ ಆಫ್ ರಿಸರ್ಚ್. ಸೊ ನಿಮ್ಗೆ ಇಲ್ಲಿ ಕ್ವಶನ್ಸ್ ಬರುತ್ತೆ ರಿಸರ್ಚ್ ಆಬ್ಜೆಕ್ಟಿವ್ಸ್ಗಳ ಮೇಲೆ. ರಿಸರ್ಚ್ ಆಬ್ಜೆಕ್ಟಿವ್ಸ್ಗಳು ಯಾವ್ಯಾವ್ದು ಅಂತ ಕೊಟ್ಬಿಟ್ಟು ಅಥವಾ ವಿಚ್ ಈಸ್ ನಾಟ್ ಅ ಆಬ್ಜೆಕ್ಟಿವ್ಸ್ ಆಫ್ ರಿಸರ್ಚ್ ಅಂತ ಕೂಡ ಕೊಡಬಹುದು. ಹಾಗಾಗಿ ನೀವು ಕರೆಕ್ಟ್ ಆಗಿ ಆಬ್ಜೆಕ್ಟಿವ್ಸ್ ಆಫ್ ರಿಸರ್ಚ್ ಅನ್ನು ನೋಡ್ಕೊಳ್ಬೇಕು. ದಟ್ ಈಸ್ ಇನ್ವೆಸ್ಟಿಗೇಟ್ ಸಮ್ ಎಕ್ಸಿಸ್ಟಿಂಗ್ ಸಿಚುವೇಶನ್ ಆರ್ ಪ್ರಾಬ್ಲಮ್, ದೆನ್ ಬಿಲ್ಡ್ ಆರ್ ಮೇಕ್ ಅನದರ್ ಮೆಥಡ್ ಆರ್ ಅ ಫ್ರೇಮ್ವರ್ಕ್, ಜನರೇಟ್ ನ್ಯೂ ನಾಲೆಜ್, explore and analysis more general issues and offer a solution to a problem. ಒಳ್ಳೆ ಒಂದು ಸೊಲ್ಯೂಷನ್ ನ ಫೈಂಡ್ ಔಟ್ ಮಾಡ್ಕೊಳ್ಳುವಂಥದ್ದು ಪ್ರಾಬ್ಲಮ್ಗಳಿಗೆ. ರಿವ್ಯೂ ಮಾಡ್ತಾ ಹೋಗುವಂಥ ಪುನಃ ಅದನ್ನ ಪರಿಶೀಲಿಸ್ತಾ ಹೋಗುವಂಥದ್ದು. ರಿವ್ಯೂ ಅಂಡ್ ಸಿಂಥಸೈಸ್ ದ ಎಕ್ಸಿಸ್ಟಿಂಗ್ ನಾಲೆಜ್ ಅಂತ ಬರುತ್ತೆ ಅಲ್ಲಿ. ಓಕೆ, ಸೊ ದ ನೆಕ್ಸ್ಟ್ ಒನ್ ಈಸ್ ರಿಸರ್ಚ್ ಕ್ಯಾರೆಕ್ಟರಿಸ್ಟಿಕ್ಸ್. ನಾವಿಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಸರ್ಚ್ ಅನ್ನು ನೋಡುವಂಥದ್ದಾಗಿದ್ರೆ ವೆರಿ ಇಂಪಾರ್ಟೆಂಟ್. ಒನ್ ಕ್ವೆಶನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಸರ್ಚ್ಗಳ ಮೇಲೆ 100% ಕೊಡ್ತಾರೆ. ಸೊ ಅಲ್ಲಿ ನೋಡುವಂಥದ್ದಾಗಿದ್ರೆ ಆಬ್ಜೆಕ್ಟಿವಿಟಿ, ರಿಲಯಬಿಲಿಟಿ, ವ್ಯಾಲಿಡಿಟಿ, ಅಕ್ಯುರೇಸಿ, ಕ್ರೆಡಿಬಿಲಿಟಿ, ಜನರಲೈಸಬಿಲಿಟಿ, ಎಂಪಿರಿಕಲ್ ರಿಸರ್ಚ್, ಸಿಸ್ಟಮ್ಯಾಟಿಕ್ಸ್, ಕಂಟ್ರೋಲ್ಡ್ ಫ್ಯಾಕ್ಟರ್ಸ್, ಸೈಕ್ಲಿಕಲ್, ಲಾಜಿಕಲ್ ಅಂಡ್ ರಿಪ್ಲಿಕೇಬಲ್. ಸೊ ಇದಿಷ್ಟು ನಮಗೆ ರಿಸರ್ಚ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಬರುತ್ತೆ. ಹಾಗಾದ್ರೆ ನಾವು ಇಲ್ಲಿ ಒನ್ ಬೈ ನೋಡ್ತಾ ಹೋಗುವಂಥದ್ದಾಗಿದ್ರೆ ಸೊ ಆಬ್ಜೆಕ್ಟಿವಿಟೀಸ್ ಅಂತ ಬರುತ್ತೆ. ದಟ್ ಮೀನ್ಸ್ ವಾಟ್ ಬೀಯಿಂಗ್ ಅನ್ಬಿಯಾಸ್ಡ್ ಅಂಡ್ ಇಂಪಿರಿಕಲ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಪಕ್ಷಪಾತವಿಲ್ಲದೆ ಒಂದು ನಿರ್ಣಯವನ್ನು ತೆಗೆದುಕೊಳ್ಳುವಂಥದ್ದು ನಾವಿಲ್ಲಿ ಆಬ್ಜೆಕ್ಟಿವಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಇಸ್ ರಿಲಯಬಿಲಿಟಿ. ಇಲ್ಲಿ ರಿಲಯಬಿಲಿಟಿ ಅಂತಂದ್ರೆ ಕನ್ಸಿಸ್ಟೆನ್ಸಿ ಆಫ್ ರಿಸಲ್ಟ್ಸ್ ಓವರ್ ಟೈಮ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಪರಿಣಾಮವಾದಂಥ ಸ್ಥಿರತೆಯನ್ನ ಅಥವಾ ನಂಬಿಕೆಯನ್ನ ನಾವಿಲ್ಲಿ ಇಡುತ್ತಾ ಹೋಗುವಂಥದ್ದು ರಿಲಯಬಿಲಿಟಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಅದಕ್ಕೆ ಅಂದ್ರೆ ರಿಯಾಲಿಟೀಸ್ ಅಲ್ಲಿ ಹೇಳ್ತಾ ಹೋಗುವಂಥದ್ದು. ಅಂಡ್ ದ ವ್ಯಾಲಿಡಿಟಿ, ಇಟ್ ಮೀನ್ಸ್ ಇಟ್ ಇಸ್ ಅನ್ ಅಕ್ಯುರೇಸಿ ಇನ್ ಮೆಜರಿಂಗ್ ವಾಟ್ ಈಸ್ ಇಂಟೆಂಡೆಡ್. ಅಂದ್ರೆ ಒಂದು ತರ್ಕ ಅಥವಾ ಒಂದು ವಿಷಯಕ್ಕೆ ಸರಿಯಾಗಿ ಒಂದು ಅಳತೆಯನ್ನ ಅಥವಾ ಸಾಮರ್ಥ್ಯವನ್ನ ನೋಡ್ತಾ ಹೋಗುವಂಥದ್ದು ನಾವಿಲ್ಲಿ ವ್ಯಾಲಿಡಿಟಿ ಅಂತ ಹೇಳ್ತೀವಿ. ಎಷ್ಟು ಟೈಮಲ್ಲಿ ನಾವು ಇದನ್ನ ಕಂಪ್ಲೀಟ್ ಮಾಡಬಹುದು ಹೇಳುವಂಥದ್ದನ್ನ ವ್ಯಾಲಿಡಿಟಿ ಅಂತ ಹೇಳ್ತೀವಿ. ದೆನ್ ಅಕ್ಯುರೇಸಿ, ಸೊ ಸರಿಯಾಗಿ ನೋಡ್ತಾ ಹೋಗೋದು ನಿಖರತೆ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ ಅಲ್ವಾ. ಸೊ ಅಥವಾ ಶುದ್ಧತೆ ಅಂತ ಕೂಡ ಹೇಳ್ಬೋದು. ಅಂದ್ರೆ ಬೀಯಿಂಗ್ ಕರೆಕ್ಟ್ ಅಂಡ್ ಪ್ರಿಸೈಸ್ ಅಂತ ಹೇಳೋದು ನಾವಿಲ್ಲಿ ಅಕ್ಯುರೇಸಿಯಾಗಿ ನೋಡುವಂಥದ್ದು, ಸರಿಯಾಗಿ ಅದನ್ನ ನಿಖರವಾಗಿ ಫೈಂಡ್ ಔಟ್ ಮಾಡೋದು ನಾವಿಲ್ಲಿ ಅಕ್ಯುರೇಟ್ ಅಂತ ಹೇಳ್ತೀವಿ ಅಥವಾ ಅಕ್ಯುರೇಸಿ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಒನ್ ಇಸ್ ಕ್ರೆಡಿಬಿಲಿಟಿ ಅಂತ ಬರುತ್ತೆ. ಕ್ರೆಡಿಬಿಲಿಟೀಸ್ ಅಂತಂದ್ರೆ ಇಟ್ಸ್ ಅ ಟ್ರಸ್ಟ್ ವರ್ದಿನೆಸಸ್ ಆರ್ ಬಿಲೀವೆಬಿಲಿಟಿ ಅಥವಾ ನಂಬಿಕೆಗೆ ಯೋಗ್ಯವಾದಂಥದ್ದು ಅಥವಾ ವಿಶ್ವಾಸಾರ್ಹತೆ ಅಂತ ಹೇಳುವಂಥದ್ದು. ಅದಕ್ಕೆ ನಾವಿಲ್ಲಿ ಕ್ರೆಡಿಬಿಲಿಟಿ ಅಂತ ಹೇಳ್ತೀವಿ. ಜನರಲೈಸಬಿಲಿಟೀಸ್ ಅಂತ ಬರುತ್ತೆ. ಅಂದ್ರೆ ಅಪ್ಲಿಕೇಬಲ್ ಆಫ್ ರಿಸಲ್ಟ್ಸ್ ಟು ಬ್ರಾಡರ್ ಸಿಚುವೇಶನ್ಸ್. ಅಂದ್ರೆ ಒಂದು ಸಾಮಾನ್ಯಕರಣದ ಸಾಧ್ಯತೆ ಅಥವಾ ಸಾಮಾನ್ಯವಾಗಿ ಒಂದು ಅನ್ವಯಿಸಬಹುದಾಗಿರುವಂಥದ್ದನ್ನು ನಾವಿಲ್ಲಿ ಜನರಲೈಸಬಿಲಿಟಿ ಅಂತ ಹೇಳ್ತೀವಿ ಅಲ್ಲಿ. ಅಂಡ್ ಎಂಪಿರಿಕಲ್ ಅಂತ ಬರುವಂಥದ್ದು. ಎಂಪಿರಿಕಲ್ ರಿಸರ್ಚ್ ಅಂತಂದ್ರೆ ಒಂದು ಸಂಶೋಧನೆ ಅಥವಾ ಪ್ರತ್ಯಕ್ಷವಾಗಿ ಅನುಭವವನ್ನ ಅನುಭವಿಸ್ಕೊಳ್ತಾ ನಾವಲ್ಲಿ ಏನ್ ಮಾಡ್ತೀವಿ ಇಲ್ಲಿ ರಿಸರ್ಚ್ ಅನ್ನ ಮಾಡ್ತಾ ಹೋಗುವಂಥದ್ರಲ್ಲಿ ಎಂಪಿರಿಕಲ್ ರಿಸರ್ಚ್ ಅಂತ ಹೇಳ್ತೀವಿ. ದೆನ್ ಸಿಸ್ಟಮ್ಯಾಟಿಕ್ ಅಂತ ಬರುವಂಥದ್ದು. ಅಂದ್ರೆ ಸರಿಯಾಗಿ ಅಥವಾ ಕ್ರಮಬದ್ಧವಾಗಿ ವ್ಯವಸ್ಥಿತವಾಗಿ ಆರ್ಗನೈಸ್ಡ್ ಅಂಡ್ ಮ್ಯಾಥಮೆಟಿಕಲ್ ಅಪ್ರೋಚಸ್ ಅಂತ ಹೇಳ್ತೀವಿ. ಸರಿಯಾದಂತ ಒಂದು ನಿರ್ಣಯವನ್ನು ತಗೊಳ್ಳುವಾಗ ಕ್ರಮಬದ್ಧವಾಗಿ ಅದನ್ನ ನಾವೇನ್ ಮಾಡೋಕೆ ಇಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕಾಗತ್ತೆ. The next one is controlled factors ಅಂತ ಬರುತ್ತೆ. A variable kept constant to test the effect of others. ಅಂದ್ರೆ ಒಂದು ನಿಯಂತ್ರಿತ ವಾಗಿ ನಾವು ಅದನ್ನ ನೋಡ್ತಾ ಹೋಗುವಂಥದ್ದು. ಯಾವುದೇ ಒಂದು ವಿಷಯಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಾಗ ಸರಿಯಾಗಿ ಪರೀಕ್ಷೆ ಮಾಡ್ಕೊಂಡ್ಬಿಟ್ಟು ನೋಡ್ತಾ ಹೋಗೋದು ನಾವಿಲ್ಲಿ ಒಂದು ಸ್ಥಿರತೆಯನ್ನು ಕಾಪಾಡ್ಕೊಳ್ತಾ ಹೋಗೋದು ನಾವಿಲ್ಲಿ ಕಂಟ್ರೋಲ್ಡ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ದೆನ್ ದ ಸೈಕ್ಲಿಕಲ್ ಅಂತ ಹೇಳ್ತೀವಿ. ದಟ್ ಮೀನ್ಸ್ ದ ಫಾಲೋ ರಿಪೀಟೆಡ್ ಒಂದು ರಿಪೀಟೆಡ್ ಮಾಡ್ತದೆ. ಸೈಕಲ್ ನಾವು ಬೈಸಿಕಲ್ ನ ಮಾಡುವಾಗ ಪೆಡಲ್ ಯಾವ ರೀತಿಯಲ್ಲಿ ರಿಪೀಟೆಡ್ ಬರುತ್ತಲ್ಲ ಅದು ನಾವು ಸೈಕ್ಲಿಕಲ್ ಅಂತ ಹೇಳ್ತೀವಿ. ಅಂದ್ರೆ ಪುನಃ ನಾವು ಅದನ್ನ ನೋಡ್ತಾ ಹೋಗುವಂಥ ಅಂದ್ರೆ ಕಂಟಿನ್ಯೂಸ್ ಪ್ರಾಸೆಸ್ ಅಂತ ಹೇಳ್ಬೋದು. ಅಂದ್ರೆ ಒಂದು ಪುನರಾವರ್ತಿತವಾಗಿ ಅದು ನಾವು ಸರ್ಚ್ ಮಾಡ್ತಾ ಹೋಗೋದು ನಾವಿಲ್ಲಿ ಸೈಕ್ಲಿಕಲ್ ಅಂತ ಹೇಳ್ತೀವಿ. ಪುನಃ ಮತ್ತೆ ಅದನ್ನ ರಿಸರ್ಚ್ ಮಾಡ್ತಾ ಹೋಗುವಂಥದ್ದು. ಅಂಡ್ ದ ಲಾಜಿಕಲ್ ಅಂತ ಹೇಳ್ತೀವಿ. ಇಟ್ ಈಸ್ ಬೇಸ್ಡ್ ಆನ್ ಕ್ಲಿಯರ್ ರೀಸನಿಂಗ್ ಅಂಡ್ ರ್ಯಾಷನಲಿ ಅಂತ ಹೇಳ್ತೀವಿ. ಅಂದ್ರೆ ಒಂದು ತರ್ಕಬದ್ಧವಾಗಿ ಅಥವಾ ಯುಕ್ತಿ ಸಹಿತವಾಗಿ ಅದನ್ನ ಲಾಜಿಕಲ್ ಆಗಿ ನಾವು ಮೆಂಟಲ್ ಎಬಿಲಿಟೀಸ್ ಅಂತ ನೋಡ್ತೀವಿ, ಲಾಜಿಕಲ್ ಥಿಂಕಿಂಗ್ ಅಂತ ಹೇಳ್ತೀವಿ. ಯಾವ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ನಮಗೆ ಸರಿಯಾದಂತ ಒಂದು ಆನ್ಸರ್ ಸಿಗುತ್ತೆ ಅಂತ ನೋಡೋದಾಗಿದ್ರೆ ದಟ್ ಇಸ್ ಲಾಜಿಕಲ್ ಥಿಂಕಿಂಗ್ ಅಂತ ಬರುತ್ತೆ. ಹಾಗಾಗಿ ಈ ಲಾಜಿಕಲ್ ಹೇಳುವಂಥದ್ದು ಕೂಡ ರಿಸರ್ಚ್ ನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೀವಿ. ಅಂಡ್ ದ ಲಾಸ್ಟ್ ಒನ್ ಈಸ್ ರಿಪ್ಲಿಕೇಬಲ್ ಅಂತ ಬರುವಂಥದ್ದು. ಅಂದ್ರೆ ಅಬಿಲಿಟಿ ಟು ರಿಪೀಟ್ ದ ಸ್ಟಡಿ ವಿತ್ ದ ಸೇಮ್ ರಿಸಲ್ಟ್. ಪುನರಾವರ್ತಿತ ಅಂತ ಹೇಳ್ತೀವಿ. ಅದೇ ಫಲಿತಾಂಶಗಳೊಂದಿಗೆ ಅಧ್ಯಯನ
ಅದನ್ನ ಮಾಡ್ತಾ ಹೋಗುವಂಥದ್ದು, ರಿಪೀಟ್ ಆಗಿ ನಾವು ಸ್ಟಡಿ ಮಾಡಿಬಿಟ್ಟು ಒಂದು ಫೈನಲ್ ಆನ್ಸರ್ ಏನಿದೆ ಹೇಳೋದು ನಾವಿಲ್ಲಿ ಫೈಂಡ್ ಔಟ್ ಮಾಡೋದು ನಾವಿಲ್ಲಿ ರಿಪ್ಲಿಕೇಬಲ್ ಅಂತ ಹೇಳ್ತೀವಿ. ದಿಸ್ ಆರ್ ಆಲ್ ದ ರಿಸರ್ಚ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಬರುತ್ತೆ. ಇಲ್ಲಿ ಏನ್ ಕೊಡುತ್ತೆ ಅಂದ್ರೆ ವಿಚ್ ಈಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಸರ್ಚ್ ಅಂತ ಬರುತ್ತೆ, ಅಥವಾ ಮ್ಯಾಚ್ ದ ಫಾಲೋವಿಂಗ್ ಕೊಡಬಹುದು, ಅಥವಾ ಅಸರ್ಷನ್ ಅಂಡ್ ರೀಸನಿಂಗ್ ಅಲ್ಲೂ ಕೂಡ ಈ ಒಂದು ಕ್ವಶನ್ಸ್ ಅನ್ನ 100% ಕೊಡುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ರಿಸರ್ಚ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ನೀವು ಸರಿಯಾಗಿ ಇಲ್ಲಿ ಅಧ್ಯಯನ ಮಾಡ್ಕೊಳ್ಳಿ. Dear friends, very important questions on research aptitude. Research aptitude ನ ಮೇಲೆ very important questions ನಾನು ನಿಮಗೋಸ್ಕರ ತಗೊಂಡು ಬಂದಿದ್ದೇನೆ. Which of the following is not considered characteristics of scientific research? ದಯವಿಟ್ಟು ಈ ಒಂದು ಕ್ವಶನ್ಸ್ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಯಾರೆಲ್ಲ ಕಮೆಂಟ್ ಮಾಡಿದ್ರ ಅವರೆಲ್ಲರಿಗೂ ಕೂಡ ನಾನು ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತೇನೆ. ನಿಮ್ಮ ಎಕ್ಸಾಮ್ ತುಂಬಾ ಚೆನ್ನಾಗಿ ಆಗ್ಬೇಕು ಅಂತ ಕೂಡ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಹಾಗಾದ್ರೆ ಇದರ ಆನ್ಸರ್ ಏನು ಅಂತದನ್ನ ನೀವು ಇಲ್ಲಿ ಕಮೆಂಟ್ ಬಾಕ್ಸ್ ತಿಳಿಸಿ. ಒಂದು ಆಬ್ಜೆಕ್ಟಿವಿಟಿ, ರಿಲಯಬಿಲಿಟಿ, ಸಬ್ಜೆಕ್ಟಿವಿಟಿ ಅಂಡ್ ವ್ಯಾಲಿಡಿಟಿ. ಸೊ ಯಾರು ಈ ಒಂದು ಕ್ವಶನ್ ಗೆ ಸರಿಯಾಗಿ ಆನ್ಸರ್ ಮಾಡ್ತಾರೆ ಅವರು ರಿಸರ್ಚ್ ನ ಕರೆಕ್ಟ್ ಆಗಿ ತಿಳ್ಕೊಂಡಿದ್ದಾರೆ ಹೇಳುವಂತದ್ದು ನಾನು ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀನಿ. ಮತ್ತು ಅವರ ಎಕ್ಸಾಮ್ ಗಳಿಗೆ ಕೂಡ ಅವರು ತುಂಬಾ ಚೆನ್ನಾಗಿ ಪ್ರಿಪರೇಷನ್ ಮಾಡ್ಕೊಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಕೂಡ ನಾನು ಇಲ್ಲಿ ನಂಬಿರ್ತೇನೆ. ಸೊ ಅವರಿಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತೀನಿ. ಸೊ ರಿಮೈನಿಂಗ್ ಮೋರ್ ವಿಡಿಯೋಸ್ ಯು ಹ್ಯಾವ್ ಟು ಸಬ್ಸ್ಕ್ರೈಬ್ ಅವರ್ ಚಾನೆಲ್ and press the bell icon. Okay, thank you one and all.